ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನೆ ಗೃಹ ಪ್ರವೇಶಕ್ಕೆ ನಮ್ಮೂರಿಗೆ ಬಂದಿದ್ವಲ್ಲ, ನಮ್ಮೂರ ಪಕ್ಕದಲ್ಲಿ ಅಲ್ಲಿ ನಮ್ಮ ನಾದಿನಿ ಊರಿದೆ. ಹಾಗಾಗಿ ಅಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗ್ದಂಗೆ ಇರೋಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ನಾದಿನಿ ಊರಿಗೆ ಬಂದಿದ್ವಿ. ಅಲ್ಲಿ ಎಲ್ಲ ಹಸುಗಳು, ಇವರವೆಲ್ಲ ಹಸುಗಳೆಲ್ಲ ಇರ್ತವೆ, ಒಂಥರ ಕೋಳಿಗಳೆಲ್ಲ ಜಾಸ್ತಿ ಮತ್ತು ನಾಯಿಗಳೆಲ್ಲ ಜಾಸ್ತಿ ಇರ್ತವೆ. ಹಾಗಾಗಿ ಸ್ವಲ್ಪ ಅದ್ರತಾಗೆಲ್ಲ ನಮಗೆ ಹುಲ್ಲು ಹಾಕ್ಲಿಕ್ಕೆ, ಅದು ಹಸುಗೆ ಏನಾದ್ರು ನೀರು ಕುಡಿಸ್ಲಿಕ್ಕೆ ಅಂತಂದರೆ ನಮ್ಗೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ನಮ್ಮೂರಲ್ಲೂ ನಮ್ಮ ಚಿಕ್ಕಪ್ಪ ಅವಾಗ ನಾವು ಚಿಕ್ಕವರಿದ್ದಾಗ ಹಸುಗಳೆಲ್ಲ ಸಾಕಿದ್ರು. ಅದಾದಮೇಲೆ ಸ್ವಲ್ಪ ನಮ್ಮ ಚಿಕ್ಕಪ್ಪಗೆ ಆರಾಮಿಲ್ದಂಗಾಗಿ ಹಸುಗಳನ್ನೆಲ್ಲ ಮಾರಿಬಿಟ್ವಿ. ಅದಾದಮೇಲೆ ನಾವು ಹಸುಗಳು ಕಟ್ಟೇ ಇಲ್ಲ. ಈಗ ಇವ್ರ ಮನೆಗೆಲ್ಲ ಇರೋದ್ರಿಂದ ನಮಗೆ ಒಂಥರ ಹೊಸ ಫೀಲ್ ಅನ್ನಿಸ್ತಾ ಇರ್ತೈತೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಮಾಡಿದ್ದು, ಈಗ ದೊಡ್ಡರಾದ್ಮೇಲೆ ಮಾಡ್ತಾ ಇದ್ವಲ್ಲ, ಒಂಥರ ಹೊಸದು ಅನ್ನಿಸ್ತಾ ಇರ್ತೈತೆ. ಮನೆ ಹಿಂದೆ ಕೂಡ ಇವರು ಶೇಂಗಾ ಎಲ್ಲ ಹಾಕಿದ್ರು. ಆ ಶೇಂಗಾ ಎಲ್ಲ ನಾವೇ ಕಿತ್ಕೊಂಡು ನಾವೇ ತಿಂದ್ಕೊಂಡು, ಆ ಗಿಡಗಳು ವೇಸ್ಟ್ ಮಾಡಬಾರ್ದು ಅಂತ ಹಸುಗಳಿಗೆ ಕೊಟ್ಟರೆ ಒಂಥರ ಚೆನ್ನಾಗಿ ತಿನ್ನಿಸ್ತಾ ಇದ್ದರೆ ಅವ್ರಿಗೆ ದಿನ ಹಾಕಿ ಅಭ್ಯಾಸ. ನಮ್ಗೆ ಯಾವತ್ತಾದ್ರೂ ಒಂದ್ಸರಿ ಆಗ್ತಾ ಇರ್ತೀವಲ್ಲ, ಅದು ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ನಮಗೆ. ಆ ಹಸುಗಳು ನಾವು ಹಿಂಗೆ ಹತ್ರಕ್ಕೆ ಹೋದರೆ ನಮ್ಮನೆ ಗುದ್ದಕ್ಕೆ ಬರ್ತಾ ಇರ್ತವೆ. ನಾವು ಹಸುಬ್ರಲ್ಲ, ಅವಕ್ಕೂ ಗೊತ್ತಾಗ್ಬಿಡುತ್ತೆ ನೋಡು, ಇವ್ರು ಹಸುಬ್ರು, ಇವ್ರು ಬಿಟ್ಕೋಬಾರ್ದು ಅನ್ನೋದು. ಅವ್ರ ಮನೆಗಳವ್ರು ಹೋಗ್ಬಿಟ್ರೆ ಆರಾಮಾಗಿ ಬಿಟ್ಕೊಂತಿರ್ತಾರೆ, ತಿನ್ನಿಸ್ತಾ ಇರ್ತಾರೆ. ನಾವು ಹೋಗ್ಬಿಟ್ರೆ ಎಕ್ಸ್ಟ್ರಾ ಹಂಗೆಲ್ಲ ಆಡ್ತಾ ಇರ್ತವೆ. ಒಂಥರ ಬೈದಿಂದ ಹೋಗ್ತಾ ಇರ್ತೀವಿ, ಬೈದಿಂದ ಮಾಡ್ತಾ ಇರ್ತೀವಿ. ಮತ್ತು 2 ಕರುಗಳನ್ನೆಲ್ಲ ಹಾಕಿದ್ದು, ಸಣ್ಣ ಪಾಪುಗಳೆಲ್ಲ ಇದ್ವು. ಆ ಪಾಪು ಕೂಡ ಎಲ್ಲ ಕೊಡ್ತಾ ಇದ್ವಿ ನಾವು. ಚಿಂತಾ ಇದು ಒಂಥರ ಏನೋ ಒಂಥರ ಹಳ್ಳಿಯ ವಾತಾವರಣನೇ ಬೇರೆ ಥರ ಇರುತ್ತೆ. ಅಲ್ಲಿ ಪರಿಸರನೇ ಬೇರೆ ಥರ ಇರುತ್ತೆ. ಚೆನ್ನಾಗಿ ಅನಿಸ್ತಾ ಇರುತ್ತೆ. ಎಲ್ಲ ಹೊರಗೆ ಮಲಗ್ತಾ ಇರ್ತಾರೆ, ಮಂಚಗಳೆಲ್ಲ ಹಾಕ್ಕೊಂಡು. ಟೇಪ್ ಮಂಚಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಹಾಕ್ಕೊಂಡು ಹೊರಗೆ ಕೂತ್ಕೊಳ್ಳೋದು, ಹೊರಗೆ ಆಟ ಆಡೋದು, ಹೊರಗಿರೋದು ಒಂಥರ ಚೆನ್ನಾಗಿರ್ತದೆ. ಕೋಳಿಗಳೆಲ್ಲ ತುಂಬ ಸಾಕಿರ್ತಾರೆ ಇವರು. ಏನಿಲ್ಲ ಅಂದರೂ ಒಂದು 500,000 ಗಟ್ಟಲೆ ಕೋಳಿಗಳು ಇರ್ತವೆ. ಅವಕ್ಕೆಲ್ಲ ಕಾಳು ಹಾಕೋದು, ಅದೆಲ್ಲ ಒಂಥರ ಚೆನ್ನಾಗಿರ್ತಾ ಇರುತ್ತೆ. ನಾನು ಅದಕ್ಕೆ ಕಾಳು ಕೊಟ್ಟರು ಹಾಕ್ತಾ ಇದ್ದೆ. ಕೋಳಿ ಮಾರಿನೇ ಎಷ್ಟೋ ಜೀವನ ಮಾಡ್ತಾ ಇರ್ತಾರೆ. ಇವರವು ಅಷ್ಟೇ, ತುಂಬ ಅಂದರೆ ತುಂಬ ಕೋಳಿ. ಹಳ್ಳಿಯರೆಲ್ಲ ನೋಡಲಿಕ್ಕೆ ಬಡವ್ರ ಥರ ಕಾಣ್ತಾರೆ, ಆದರೆ ತುಂಬ ರಿಚ್ಚಲ್ಲಿರ್ತಾರೆ. ಇವ್ರ ಮನೆಗೆ ಒಂದು ಟ್ಯಾಕ್ಟ್ರಿ ಇದೆ, ಒಂದು ಕಾರ್ ಇದೆ, ಒಂದು ಬುಲೆಟ್ ಇದೆ, ಮತ್ತು ಇನ್ನೊಂದು ಎಕ್ಸ್ಟ್ರಾ ದೊಡ್ಡ ಬೈಕ್ ಇದೆ. ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಇವರು. ಆದರೆ ನಾವು ಸಿಟಿ ಜನ, ನಾವು ನೋಡಲಿಕ್ಕೆ ತುಂಬ ರಿಚ್ಚಲ್ಲಿರ್ತೀವಿ ಅನ್ನೋ ಥರ ಇರ್ತೀವಿ. ತುಂಬ ಸಾವ್ಕಾರ ಮಂದಿ ಏನಪ್ಪ ಅನ್ನೋ ಥರ ಕಾಣ್ತೀವಿ, ಆದರೆ ನಾವು ತುಂಬ ಬಡವರು. ನಮ್ಮ ಹತ್ರ ಯಾವುದಿರಲ್ಲ, ಒಂದೇ ಒಂದು ಸಣ್ಣ ಸ್ಕೂಟಿ ಇಟ್ಕೊಂಡು ಅಡ್ಡಾಡ್ತಾ ಇರ್ತೀವಿ. ಇದೇ ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದು. ಸ್ವಲ್ಪ ಹಿಂದೆಗಡೆ ಕಣ್ಣ ಬಿಟ್ಟರೆ ಸಾಕು, ಎಲ್ಲ ಹೊಲ ಎಲ್ಲ ಕಾಣ್ತಾ ಇರುತ್ತೆ. ಸ್ವಲ್ಪ ಯಾವಾಗ ಒಂದ್ಸರಿ ಗದ್ದೆ ಹಾಕ್ತಾರೆ, ಒಂದ್ಸರಿ ಶೇಂಗಾ ಬೆಳಿತಾರೆ, ಒಂದ್ಸರಿ ರಾಗಿ ಬೆಳಿತಾರೆ, ಈ ಥರ ಎಲ್ಲ ಬೆಳಿತಾನೇ ಇರ್ತಾರೆ ಇವರು. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.